ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶಿಕ್ಷಕ ತಪೋವನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಸ್ನೇಹಿತರೆ, ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಕರ್ನಾಟಕ ಟಿ ಸೆಂಟ್ರಲ್ ಟಿ ಹಾಗೆ ಲ್ಯಾಂಡ್ ಸರ್ವೇರ್ ಏನ್ ಎಕ್ಸಾಮ್ ಇದೆಯೋ ಆ ಎಕ್ಸಾಮ್ಗೆ ನಂಬರ್ ಸಿಸ್ಟಮ್ ಅಂತ ಒಂದು ಚಾಪ್ಟರ್ ಇದೆ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನಂಬರ್ ಸಿಸ್ಟಮ್ ಅಂದ್ರೆ ಸಂಖ್ಯಾ ಪದ್ಧತಿ ಕನ್ನಡದಲ್ಲಿ ಏನಂತೀವಿ ನಾವು ಇದನ್ನ? ಸಂಖ್ಯಾ ಪದ್ಧತಿ ಅಂತೀವಿ. ಆ ಒಂದು ಚಾಪ್ಟರ್ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ಅದರ ಮೇಲೆ ಬರುವ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ನೋಡೋಣ. ಇದು ಎಸ್ಪೆಷಲಿ ಕರ್ನಾಟಕ ಟಿ ಮತ್ತು ಸೆಂಟ್ರಲ್ ಟಿ ಕ್ವಶನ್ಸ್ ಇವೆ ಇವು. ಓಕೆ, ಸೊ ಅದರಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಸೊ ಏನಿಲ್ಲಿ ಇಲ್ಲಿ ಈ ಒಂದು ಸೆಷನ್ ಅಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ ಕನ್ನಡ ಸ್ಟೂಡೆಂಟ್ಸ್ ಹಾಗೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಬ್ಬರಿಗೂ ಕೂಡ ಎರಡು ಟೈಪ್ ಅಲ್ಲಿ ನಾನು ಬರೆದಿದ್ದೀನಿ. ಓಕೆ, ಎರಡು ಭಾಷೆಯಲ್ಲಿ ನೀವು ಇಲ್ಲಿ ನೋಡಬಹುದು. ದಿ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 4:11 into 14:5 into 11:2 ಅಥವಾ 11 ಸ್ಕ್ವೇರ್. ಅಂದ್ರೆ ಕ್ವಶನ್ ಅರ್ಥ ಏನು? ಈ ಒಂದು ನಂಬರ್ ಏನ್ ಕೊಟ್ಟಿದ್ದ ನೋಡ್ರಿ, 4:11 into 14:5 into 11 ಸ್ಕ್ವೇರ್ ದ ಒಟ್ಟು ಅಪವರ್ತನಗಳು ಟೋಟಲ್ ಫ್ಯಾಕ್ಟರ್ಸ್ ಎಷ್ಟಿವೆ ಅಂತ ಕೇಳಿದ್ದಾನೆ. ಇದನ್ನ ಹೆಂಗ್ ಬಿಡಿಸೋದು? ಈ ರೀತಿ ಇದ್ದಾಗ ಈಗ ಕೊಟ್ಟಿರೋ ಸಂಖ್ಯೆ ಏನಿಲ್ಲಿ ಇದನ್ನ ಬರ್ಕೊಳ್ಳೋದು. ಒಮ್ಮೆ ಬರ್ಕೊಂಡ್ರ ಇಲ್ಲಿ ಬರ್ಕೊಂಡಿದೀನಿ ನೋಡಿ. ಓಕೆನಾ? ಸೊ ಈಗ ಏನ್ ಮಾಡ್ಕೋಬೇಕು? ಸೊ ಈ 4 ಇಲ್ಲಿ ಬೇಸ್ ಅಲ್ಲಿ ಇದೆ ನೋಡಿ. ಈ 4, 14, 11 ಈ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳಾಗಿ ಕನ್ವರ್ಟ್ ಮಾಡೋದು. ಹೇಗೆ? 4 ಅನ್ನು ಹೆಂಗ್ ಬರಿಬಹುದು ನಾವು? 2 ಸ್ಕ್ವೇರ್ ಅಂತ ಬರಿಬಹುದು. 11 ಗೆ 11 ಇಂಟು 14 ಅನ್ನ ಹೆಂಗ್ ಬರಿಬಹುದು? 2 into 7 ಅಂತ ಬರಿಬಹುದು. ಪವರ್ ಅಲ್ಲಿ 5 ಇದೆ. ಇಂಟು ಈ 11 ಅನ್ನ ಹೆಂಗ್ ಬರಿಬಹುದು? 11 ಅನ್ನ ಅದೇ ಅವಿಭಾಜ್ಯ ಸಂಖ್ಯೆ ಇದೆ, ಸೊ ಅದನ್ನ ಹಾಗೆ ಇಡೋಣ. ಕರೆಕ್ಟಾ? ಇನ್ನು ಮುಂದಿಂದ ಏನ್ ಬರ್ತು ನೋಡಿ, 2k2. ಓಕೆನಾ? 2 into 11 22. ಓಕೆ, ಇಂಟು 2⁵. ಪ್ರಾಪರ್ಟಿ ಪ್ರಕಾರ 2⁵. 2⁵ ಇಂಟು 5 7⁵. 7⁵ ಇಂಟು 11 ಸ್ಕ್ವೇರ್ ಇದೆ. ಸೊ 11 ಸ್ಕ್ವೇರ್ ಗೆ 11 ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಬೇಸ್ ಅಲ್ಲಿ ಸೇಮ್ ಸಂಖ್ಯೆ ಇದ್ರೆ ಪವರ್ ಏನಾಗ್ತವೆ? ಇಲ್ಲಿ ಪ್ಲಸ್ ಆಗ್ತಾವ. ಸೊ ಏನಾಯ್ತು ಇಲ್ಲಿ? 2:22 ಪ್ಲಸ್ 5 ಅಂದ್ರೆ 27 ಆಯ್ತು. ಇಂಟು 7⁵ ಇಂಟು 11 ಸ್ಕ್ವೇರ್. ಕರೆಕ್ಟಾ? ಈಗ ನೋಡಿ, ಬೇಸ್ ಅಲ್ಲಿ ಏನು ಸಂಖ್ಯೆ ಬಂದಿದೆಯೋ ಇಲ್ಲಿ ಬೇಸ್ಗಳಲ್ಲಿ ನೋಡಿ, ಈ ಬೇಸ್ಗಳಲ್ಲಿ ಏನ್ ಸಂಖ್ಯೆ ಬಂದಿದೆಯೋ ಅವೆಲ್ಲ ಏನಿವೆ? ಅವಿಭಾಜ್ಯ ಸಂಖ್ಯೆಗಳೇ ಇದೆ. ಏನೋ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಪ್ರೈಮ್ ನಂಬರ್ಸ್ ಇದೆ. ಸೊ ಈಗೇನ್ ಮಾಡೋದು? ಈಗ ಬಂದಾಗ ಪವರ್ಸ್ ಗಳು ಏನೋ 27 ಪ್ಲಸ್ 5 ಪ್ಲಸ್ 2 ಎಷ್ಟಾಗುತ್ತೆ ನೋಡಿ? 27 ಪ್ಲಸ್ 5 ಪ್ಲಸ್ 2 32 ಪ್ಲಸ್ 34. ಇದೇನಿದು? ಒಟ್ಟು ಅಪವರ್ತನಗಳ ಸಂಖ್ಯೆ. ಒಟ್ಟು ಅಪವರ್ತನಗಳ ಸಂಖ್ಯೆ ಅಂದ್ರೆ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಓಕೆನಾ? ಆಪ್ಷನ್ ಯಾವ್ದಾಯ್ತು ಇಲ್ಲಿ? ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಅರ್ಥ ಆಗ್ತಾ ಇದೆಯಾ? ಸೊ ಆಪ್ಷನ್ ಯಾವ್ದಾಯ್ತು ಸ್ನೇಹಿತರೆ? ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಯ್ತು. ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ನಿಮಗೆ ಈ ನನ್ನ ಒಂದು ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್, ಕಮೆಂಟ್ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಕಲಿಸೋ ಪ್ರತಿಯೊಂದು ಕ್ಲಾಸ್ ತಪ್ಪದೆ ನಿಮಗೆ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ ಏನಿದೆ ಇಲ್ಲಿ? ಇಫ್ 39x3 is divisible by 7 then x is, ಅಂದ್ರೆ 7ರಿಂದ 3900 x3 ನ ನಿಶೇಷವಾಗಿ ಭಾಗವಾದರೆ x ದ ಬೆಲೆ ಎಷ್ಟು ಬರುತ್ತೆ ಅಂತ ಕೇಳ್ತಾನೆ. ನೋಡಿ ಒಮ್ಮೆ ಮಾಡಿ. 39x3 ಅಂತ ಬರ್ಕೋತೀನಿ. ಕರೆಕ್ಟಾ? ಇದನ್ನ ಎಷ್ಟರಲ್ಲಿ ಭಾಗ ಮಾಡೋದಿದೆ ನನಗೆ? 7 ರಲ್ಲಿ ಮಾಡಿ. 7 5 35. ಎಷ್ಟು ಉಳಿತು ಇಲ್ಲಿ? 4 ಉಳಿತು. ಸೊ
ಎಕ್ಸ್ ಜಾಗದಲ್ಲಿ ಫಸ್ಟ್ ಆಪ್ಷನ್ ಏನಿದೆ ನೋಡಿ 1. ಎಕ್ಸ್ ಜಾಗದಲ್ಲಿ ನಾನು ಏನು 1 ತಗೋತೀನಿ. ಈಗ ಎಕ್ಸ್ ಅಂದ್ರೆ 1 ಅಂತ ತಗೋತೀನಿ. 1 ತೆಗೆದುಕೊಂಡೆ ಅಂತ ಇಟ್ಕೊಳ್ಳಿ. 7 5 7 5 35 ಎಷ್ಟಾಯ್ತು ಮತ್ತೆ 6. ಸೊ 3 ನ ಕೆಳಗೆ ತಗೊಳ್ಳಿ. 7 ಎಷ್ಟಲೇ 9. 7 9 63 ಏನಾಯ್ತು ಸ್ನೇಹಿತರೆ, ನಿಶೇಷವಾಗಿ ಭಾಗ ಹೋಯ್ತಿಲ್ಲಿ. ಸೊ ನಮ್ ಪುಣ್ಯಕ್ಕೆ ಫಸ್ಟ್ನೇ ಆಪ್ಷನ್ ಕರೆಕ್ಟ್ ಆಯ್ತು. ಅರ್ಥ ಆಗುತ್ತಲ್ಲ. ಸೊ ನೆಕ್ಸ್ಟ್ ಗೆ ಹೋಗೋದಾದ್ರೆ ನೋಡಿ, ನಾನು ಈ ಕ್ಲಾಸ್ ಅಲ್ಲಿ ನಿಮ್ಗೆ ಟ್ರಿಕ್ಸ್ ಮುಖಾಂತರ ಹೆಂಗ್ ಬಿಡಿಸೋದು ಅಂತ ಹೇಳ್ತಾ ಹೋಗ್ತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ. ಇಂಥ ಒಂದು ಕ್ವಶನ್ಸ್ ಗಳನ್ನ ಹೆಂಗ್ ಬಿಡಿಸೋದು. ಕಾಮನ್ ಫ್ಯಾಕ್ಟರ್ ಇನ್ 13⁻7 plus 11⁻7 and 13⁵ plus 11⁵ is ಅಂದ್ರೆ ಈ ಎರಡು ಏನ್ ಸಂಖ್ಯೆ ಕೊಟ್ಟಿದ್ದಾನೆ ಇವುಗಳಲ್ಲಿ ಸಾಮಾನ್ಯ ಅಪವರ್ತನ ಕಾಮನ್ ಫ್ಯಾಕ್ಟರ್ ಅಂದ್ರೆ ಇದಕ್ಕೂ ಭಾಗ ಹೋಗ್ಬೇಕು, ಇದಕ್ಕೂ ಭಾಗ ಹೋಗ್ಬೇಕು. ಈ ಕೆಳಗಿನ ಯಾವ ಸಂಖ್ಯೆಗಳಿಂದ ಆಪ್ಷನ್ ಗಳಿಂದ ಈ ಎರಡಕ್ಕೂ ಭಾಗ ಹೋಗುತ್ತೆ ಅಂತ ಕೇಳಿದ್ದಾನೆ. ಸ್ನೇಹಿತರೆ ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಟ್ರಿಕ್ ಹೇಳ್ತೀನಿ. ಈಗ ಇದರ ಸಾಮಾನ್ಯ ರೂಪ ಬರಿತೀನಿ ನಾನು. ಈ ಏನ್ ಎರಡು ಸಂಖ್ಯೆ ಕೊಟ್ಟಿದ್ದಾನೋ ಇವುಗಳ ಸಾಮಾನ್ಯ ರೂಪ ಏನ್ ಬರಿತೀನಿ, x⁻n ಪ್ಲಸ್ a⁻n. ಕರೆಕ್ಟಾ? ಈ ಸಂಖ್ಯೆಗಳು ಹೆಂಗಿದೆ, ಹಿಂಗೆ ಇದೆ ನೋಡಿ. ಇಲ್ಲಿ ಒಂದು ನಂಬರ್ ಇದೆ, ಇಲ್ಲಿ ಒಂದು ನಂಬರ್ ಇದೆ, ಅದಕ್ಕೆ ಇಲ್ಲಿ ಒಂದು ನಂಬರ್ ಇದೆ, ಇಲ್ಲಿ ಒಂದು ನಂಬರ್ ಇದೆ. ಆದ್ರೆ ಪವರ್ ಅಲ್ಲಿ ನೋಡಿ ಸ್ನೇಹಿತರೆ, ಪವರ್ ಅಲ್ಲಿ 7 ಇದೆ, ಇಲ್ಲೂ 7 ಇದೆ. 7 ಅಂದ್ರೆ ಏನು, ಆಡ್ ನಂಬರ್. ಈ ಈ 7 ಪವರ್ ಅಲ್ಲಿ ಆಡ್ ನಂಬರ್ ಅಂದ್ರೆ ಬೇಸಾ ಸಂಖ್ಯೆನೇ ಇರಬೇಕು. ಯಾವ ಸಂಖ್ಯೆ ಇರಬೇಕು, ಬೇಸಾ ಸಂಖ್ಯೆನೇ ಇರಬೇಕು. ಬೇಸಾ ಸಂಖ್ಯೆ ಇದ್ದಾಗ ಇದು ಎಷ್ಟರಲ್ಲೇ ಡಿವೈಡ್ ಆಗುತ್ತೆ ಅಂದ್ರೆ ಎಕ್ಸ್ ಪ್ಲಸ್ ಎ ನ ಮಾಡಿದಾಗ ಎಷ್ಟು ಸಂಖ್ಯೆ ಸಿಗುತ್ತೆ ನೋಡಿ, ನನ್ಗೆ ಎಷ್ಟು ಆನ್ಸರ್ ಬರುತ್ತೆ ನೋಡಿ, ಅದೇ ನಂಬರ್ ಇಂದ ಈ ನಂಬರ್ ಗಳಿಗೆ ಭಾಗ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಏನೋ, ಇಲ್ಲಿ ಕೂಡ 13 ಇದೆ, ಇಲ್ಲಿ ಕೂಡ 13 ಇದೆ, ಇಲ್ಲಿ ಕೂಡ 11 ಇದೆ, ಇಲ್ಲಿ ಕೂಡ 11 ಇದೆ. ಕರೆಕ್ಟಾ? ಸೊ ಹಾಗಾದ್ರೆ ಇದಕ್ಕೆ ಯಾವ್ದ್ರಲ್ಲಿ ಭಾಗ ಹೋಗುತ್ತೆ, 13 ಪ್ಲಸ್ 11 ಇಂದ ಭಾಗ ಆಗುತ್ತೆ. ಈ ಎರಡನೇ ಸಂಖ್ಯೆಗೂ ಕೂಡ 13 ಪ್ಲಸ್ 11 ಇದೆ. ಯಾಕೆ, ಎಕ್ಸ್ ಅಂದ್ರೆ 13 ಇದೆ, ಎ ಅಂದ್ರೆ 11 ಇದೆ. ಕರೆಕ್ಟ್ ಅಲ್ವಾ? ಸೊ 13 ಪ್ಲಸ್ 11 ಅಂದ್ರೆ ಎಷ್ಟು, 24. ಎಷ್ಟು, 24. ಹಾಗಾದ್ರೆ 24 ಇಂದ ಈ ಎರಡೂ ಸಂಖ್ಯೆಗಳಿಗೂ ಭಾಗ ಹೋಗುತ್ತೆ. ಹಾಗಾದ್ರೆ ಈ ಎರಡು ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಎಷ್ಟಪ್ಪ ಅಂತಂದ್ರೆ 24. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇಲ್ಲಿ ಬಿಡ್ಸ್ಕೋತಾ ಕೂತ್ರೆ ನಿಮ್ಗೆ ಯಾವ ಕಾಲಕ್ಕೂ ಆನ್ಸರ್ ಬರೋದಿಲ್ಲ. ಸೊ ಇವುಗಳನ್ನ ಟ್ರಿಕ್ಸ್ ಮುಖಾಂತರ ನಾವು ಬಿಡಿಸಬಹುದು. ಅರ್ಥ ಆಯ್ತಲ್ಲ? ಏನಿರ್ಬೇಕು ಇಲ್ಲಿ ಮಸ್ಟ್ ಅಂಡ್ ಶುಡ್ ಈ ಪವರ್ ಅನ್ನೋದು ಆಡ್ ನಂಬರ್ ಅಲ್ಲೇ ಇರಬೇಕು. ಅಂದಾಗ ಮಾತ್ರ ನಮ್ಗೆ ಈ ರೀತಿ ಸಾಲ್ವ್ ಮಾಡಕ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋದಾದ್ರೆ ನೋಡಿ, ಇದು ಕೂಡ ನಾವು ಟ್ರಿಕ್ಸ್ ಮುಖಾಂತರ, ಟ್ರಿಕ್ಸ್ ಅನ್ನೋದಕ್ಕಿಂತ ಸಿಂಪಲ್ ಆಗಿರುತ್ತೆ. ನೋಡಕ್ಕೆ ಒಂಥರ ಭಯ ಅನ್ಸುತ್ತೆ, ಇಲ್ಲ ಅಂತಲ್ಲ, ಬಟ್ ಸಿಂಪಲ್ ಇದೆ. ಯಾವ ರೀತಿ ನೋಡಿ, ಇದನ್ನ ಬರ್ಕೋತೀರಾ ನೀವು. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕೇಳಿದಾನೆ ಆಪ್ಷನ್ ಅಲ್ಲಿ. ಓಕೆನಾ? ಸೊ ನೋಡಿ, ಮೊದಲು ಬರ್ಕೋತೀನಿ ಅದನ್ನ. ಏನ್ ಕೊಟ್ಟಿದ್ದಾನೆ, 1 - 1/3, 1 - 1/4, 1 - 1/5 ಡಾಟ್ ಡಾಟ್ ಹಿಂಗೆ ಹೋಗ್ತಾ ಹೋಗಿ ಎಲ್ಲಿ ಎಂಡ್ ಆಗಿದೆ, ಇದು ಯಾವ ಸಂಖ್ಯೆಗೆ, 1 - 1/n ಗೆ ಎಂಡ್ ಆಗಿದೆ. ಇದನ್ನ ಹೆಂಗ್ ಬಿಡಿಸ್ಕೋಬಹುದು ಸ್ನೇಹಿತರೆ, 3 1s 3, 3 - 1 2, 2/3 ಆಯ್ತು. ಓಕೆನಾ? ಇಂಟು ಇನ್ನಿಲ್ಲೇ 4 1s 4, 4 - 1 3, 3/4 ಇಂಟು 5 1s 5, 5 - 1 4 /5. ಹೀಗೆ ಹೋಗ್ತಾ ಇದೆ. ಇದೇ ಒಂದು ಸಿರೀಸ್ ಅಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಸೊ ಫೈನಲಿ ಎಲ್ಲೇ ಇದೆ ಲಾಸ್ಟ್ ನಂಬರು, n ಇಂಟು 1 n, n - 1 ಸ್ನೇಹಿತರೆ. ಸೊ /n. ಸೊ ನೋಡಿ, ಈಗ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ. ಏನು, ಇಲ್ಲೆಷ್ಟು ಡಿಫರೆನ್ಸ್ ಇದೆ, 1. ಇಲ್ಲೆಷ್ಟು ಡಿಫರೆನ್ಸ್ ಇದೆ, 1. ಇಲ್ಲೆಷ್ಟು ಡಿಫರೆನ್ಸ್ ಇದೆ, 1. ಕರೆಕ್ಟಾ? ಹಾಗಾದ್ರೆ ಇಲ್ಲೆಷ್ಟು ಡಿಫರೆನ್ಸ್ ಇದೆ, ಇಲ್ಲಿ ಕೂಡ 1 ಇದೆ. ಹಾಗಾದ್ರೆ ಎಲ್ಲಾ ಕಡೆ 1 ಡಿಫರೆನ್ಸ್ ಇದೆ. ಹಾಗೆ ಏನ್ ಮಾಡ ಬರುತ್ತಿತ್ತೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಗೆಟ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಡಿನಾಮಿನೇಟರ್ ಅಲ್ಲಿ 4 ಇದೆ, ಇಲ್ಲಿ ಅಂಶದಲ್ಲಿ 4 ಇದೆ, ಗೆಟ್ ಕ್ಯಾನ್ಸಲ್ ಆಯ್ತು. ಹಾಗೆ ಇಲ್ಲಿ 5 ಇರುತ್ತೆ, ಮುಂದಿನ ಸಂಖ್ಯೆ ಕೂಡ ಏನಿರುತ್ತೆ 5/6 ಅಂತ ಇರುತ್ತೆ. ಕರೆಕ್ಟ್ ಅಲ್ವಾ? ಕ್ಯಾನ್ಸಲ್ ಆಗುತ್ತೆ. ಹಾಗೆ ಈ ಇದ್ರ ಹಿಂದಿನ ಸಂಖ್ಯೆ ಏನಿರುತ್ತೆ ಸ್ನೇಹಿತರೆ,
ಎನ್ ಮೈನಸ್ ಒನ್, ಆ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಗೆಟ್ ಕ್ಯಾನ್ಸಲ್ಡ್. ಅಂದ್ರೆ ಏನಾಗುತ್ತೆ ಅಲ್ಲ, ಕೊನೆಗೆ ಉಳಿಯೋದು ಯಾವ್ದಿಲ್ಲ, ಕೊನೆಗೆ ಉಳಿಯೋದು ಸ್ನೇಹಿತರೆ 2 ಒಂದು ಉಳಿತು ನೋಡಿ, 2 ಡಿವೈಡ್ ಬೈ ಈ ಎನ್ ಒಂದು ಉಳಿದಿದೆ ನೋಡಿ. ಏಕೆ ಲಾಸ್ಟ್ ಎನ್, ಲಾಸ್ಟ್ ಫ್ಯಾಕ್ಟರ್ ಯಾವ್ದಿದೆ ಇಲ್ಲಿ, ಎನ್ ಮೈನಸ್ ಒನ್ ಡಿವೈಡ್ ಬೈ ಎನ್ ಇದೆಯಲ್ಲ. ಸೊ ಎನ್ ಮೈನಸ್ ಒನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಬಟ್ ಎನ್ ಏನು ಉಳಿತು, ಎನ್ ಇಲ್ಲಿ ಉಳಿಯುತ್ತೆ. ಸೊ ಫೈನಲಿ ನನಗೆ ಸಿಗುವಂತ ಆನ್ಸರ್ ಎಷ್ಟು, 2/n. ಈ ರೀತಿ ಬಿಡಿಸೋದು ಸ್ನೇಹಿತರೆ. ಆಪ್ಷನ್ ಸೆಕೆಂಡ್ ಏನಾಯ್ತು ಇಲ್ಲಿ ಕರೆಕ್ಟ್ ಆಯ್ತು. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋದಾದ್ರೆ, ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಎಲ್ಲ ಒಂದು ಎಕ್ಸಾಮ್ ಅಲ್ಲಿ ಈ ಟೈಪ್ ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಯಾವ ರೀತಿ ಬಿಡಿಸೋದು, 10^2y is equal to 25. 10^2y is equal to 25 ಇದ್ದಾಗ 10^y ದ ಬೆಲೆ ಕೇಳಿದಾನು, 10^y ದ ಬೆಲೆ ಕೇಳಿದಾನೆ. ಸೊ ಹಾಗಾದ್ರೆ ಇದನ್ನ ಬರ್ಕೋತೀರಾ, ನನಗೆ 10^y ಇಲ್ಲಿದೆ ನೋಡಿ, 10^y ಜೀವಂತವಾಗಿ ಬೇಕು, ಇದಕ್ಕೆ ಯಾವುದೇ ಆದಂತ ಧಕ್ಕೆ ನೀವು ಮಾಡಬಾರ್ದು. ಹಾಗಾದ್ರೆ ಏನ್ ಮಾಡ್ಕೋಬೇಕು, 10^y ಬರ್ಕೋತೀನಿ, ಈ 2 ನ ಹೊರಗೆ ತಗೋತೀನಿ. ಯಾಕೆ 2 into y, 2y ಆಯ್ತಲ್ಲ ನೋಡಿ, ನಾನು ಏನು ಮಾಡ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಕರೆಕ್ಟ್ ಆಗಿ, ರೈಟಾ. ಇನ್ನು 25 ಗೆ 25 ಬರ್ಕೋತೀನಿ, ರೈಟ್ ಅಲ್ವಾ. ಇನ್ನು ಎರಡು ಕಡೆ ಏನ್ ಮಾಡ್ತೀನಿ ಅಂತ, ವರ್ಗಮೂಲ ಮಾಡ್ತೀನಿ. ಆನ್ ಸ್ಕ್ವೇರ್ ರೂಟ್ ಬೋತ್ ಸೈಡ್ಸ್, ವರ್ಗಮೂಲ ಮಾಡಲಾಗಿ ಏನ್ ಬರುತ್ತೆ ನೋಡಿ ಸ್ನೇಹಿತರೆ, ಸ್ಕ್ವೇರ್ ರೂಟ್ ಆಫ್ 10^y ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25. ಎರಡು ಕಡೆ ಏನ್ ಮಾಡಿದೆ, ವರ್ಗಮೂಲ ಮಾಡಿದೆ. ಈಗ ಏನಾಯ್ತು, ಈ ಸ್ಕ್ವೇರ್ ರೂಟ್ ಹೋಯ್ತು, ಕೊನೆಗೆ ಉಳಿಯೋದೇನಿಲ್ಲಿ 10^y is equal to ಸ್ಕ್ವೇರ್ ರೂಟ್ ಆಫ್ 25 ಎಷ್ಟು, 5. ಸೊ ಫೈನಲ್ ಆಗಿ 10^y ಅಂದ್ರೆ ಸ್ನೇಹಿತರೆ 5. ಆಪ್ಷನ್ ಎಲ್ಲಿದೆ ನೋಡಿ. ಮ್ಯಾಥ್ಸ್ ಅಲ್ಲಿ ಆಪ್ಷನ್ ನೋಡೋಕ್ಕಿಂತ ಮುಂಚೆ ಬಿಡಿಸಿದಾಗ ಆಟೋಮೆಟಿಕ್ ಆಪ್ಷನ್ ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ ಆಪ್ಷನ್ ಯಾವ್ದಾಯ್ತು ಇಲ್ಲಿ, ಆಪ್ಷನ್ ಸೆಕೆಂಡ್ ಇಸ್ ರೈಟ್. ಓಕೆ, ಸೊ ನೆಕ್ಸ್ಟ್ ಸ್ನೇಹಿತರೆ ಏನ್ ಕೊಟ್ಟಿದ ನೋಡಿ, the value of 2 cube plus 4 cube plus 6 cube plus and so on up to 20 cube is, ಅಂದ್ರೆ 2 cube plus 4 cube plus 6 cube plus and so on ಎಲ್ಲಿ ಮಟ ಕೊನೆ ಸಂಖ್ಯೆ 20 ಕ್ಯೂಬ್ ಇದೆ, ದ ಬೆಲೆ ಎಷ್ಟು ಬರುತ್ತೆ ಅಂತ ಕೇಳಿದಾನೆ ಎರಡರಲ್ಲಿ, ಈ 4 ಆಪ್ಷನ್ ಅಲ್ಲಿ ಬರ್ಕೋತೀರಾ. ಬರ್ಕೊಂಡಾದ ಬಳಿಕ ಇಲ್ಲಿ ಸಿಂಪಲ್ ಆಗಿ ನೋಡಿ, ಇದರಲ್ಲಿ ಏನಾದ್ರೂ ಹೊರಗೆ ತಗೊಳಕ್ ಬರುತ್ತಾ, ಕಾಮನ್ ಫ್ಯಾಕ್ಟರ್ ಇದೆಯಾ, ಇದೆ ನೋಡಿ. ಏನು 2 ಕ್ಯೂಬ್ ನ ಹೊರಗೆ ತಕೋಬಹುದು. 2 ಕ್ಯೂಬ್ ನ ಹೊರಗೆ ತಕೊಂಡ್ರೆ ಉಳಿಯೋದೇನಿಲ್ಲಿ, ಇಲ್ಲಿ ಎಷ್ಟು ಉಳಿತು, 1 ಉಳಿತು, ಇಲ್ಲಿ 2 ಕ್ಯೂಬ್ ಉಳಿತು, ಪ್ಲಸ್ ಇಲ್ಲಿ 3 ಕ್ಯೂಬ್ ಉಳಿತು, ಪ್ಲಸ್ ಅಂಡ್ ಸೋ ಆನ್ ಎಲ್ಲಿ ಮಟ ಇಲ್ಲೇನು ಉಳಿತು ಸ್ನೇಹಿತರೆ, 2 ಹೊರಗೆ ತಕೊಂಡ್ರೆ 10 ಉಳಿತು, 10 ಕ್ಯೂಬ್ ಉಳಿತು, ಕರೆಕ್ಟ್ ಅಲ್ವಾ. ಸೊ 1 ಕ್ಯೂಬ್ ಅಂದ್ರೆ 1 ಅಲ್ಲ. ಸೊ 1 ಜಾಗನಾಗ ಏನ್ ಬರ್ತೀನಿ ನಾನು, 1 ಕ್ಯೂಬ್ ಅಂತ ತಗೋತೀನಿ, ಓಕೆನಾ. ಸೊ ಇನ್ನು 2 ಕ್ಯೂಬ್ ಅಂದ್ರೆ ಎಷ್ಟು ಸ್ನೇಹಿತರೆ, 8, ರೈಟಾ. ಸೊ ಈಗ ನೋಡಿ ಇದನ್ನ ಹೆಂಗ್ ಬರ್ಕೋಬಹುದು, ಏನೋ ಸ್ವಾಭಾವಿಕ ಸಂಖ್ಯೆಗಳ ಘನದ ಘನಗಳ ಮೊತ್ತ ಏನ್ ಬರುತ್ತೆ, ಫಾರ್ಮುಲಾ n ಆಫ್ n+1 ಡಿವೈಡ್ ಬೈ 2 ಬ್ರಾಕೆಟ್ ಸ್ಕ್ವೇರ್ ಅಂತ ಬರುತ್ತೆ. n ಅಂದ್ರೆ ಏನು, ಎಂಡ್ ನಂಬರ್ ಅಂದ್ರೆ ಲಾಸ್ಟ್ ನಂಬರ್ ಎಷ್ಟಿದೆ ಇಲ್ಲಿ, 10 ಇದೆ ನೋಡಿ. ಇದನ್ನ ತಗೊಳ್ಳೋದು ಹೆಂಗೆ, n ಅಂದ್ರೆ 10, n+1 ಅಂದ್ರೆ 10+1 11 ಆಯ್ತು, ಡಿವೈಡ್ ಬೈ 2 ಗೆ 2 ಆಯ್ತು, ಬ್ರಾಕೆಟ್ ಸ್ಕ್ವೇರ್ ಗೆ ಬ್ರಾಕೆಟ್ ಸ್ಕ್ವೇರ್ ಆಯ್ತು, ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ, 8 ಗೆ 8 ಡಿವೈಡ್ ಬೈ 2 ಸ್ಕ್ವೇರ್ ಅಂದ್ರೆ 4 ಆಯ್ತು, ಬ್ರಾಕೆಟ್ ಅಲ್ಲಿ 11 10s 110, ಬ್ರಾಕೆಟ್ ಸ್ಕ್ವೇರ್ ಗೆ ಬ್ರಾಕೆಟ್ ಸ್ಕ್ವೇರ್, 4 2s ಆಯ್ತು, 2 ಆಫ್ 11 ಸ್ಕ್ವೇರ್ ಎಷ್ಟು 121, ಕರೆಕ್ಟ್ ಅಲ್ವಾ. ಈ 0 ಇನ್ನೊಂದು 0, ಸೊ ಫೈನಲ್ ಆಗಿ 0 121 2s 242. ಆನ್ಸರ್ ಎಷ್ಟು ಕರೆಕ್ಟ್ ಆಯ್ತು ನಂದು, 24,200 ಇಸ್ ರೈಟ್ ಆನ್ಸರ್. ಎಲ್ಲಿದೆ ಆಪ್ಷನ್ ಅಲ್ಲಿ, ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಆಗಿದೆ ನೋಡಿ, ಓಕೆನಾ. ಸೊ ನಿಮಗೆ ಇದೇ ರೀತಿಯ ಕ್ಲಾಸ್ ಇಲ್ಲಿ ಪರ್ಫೆಕ್ಟ್ ಆಗಿ ನಾನು ಏನು ಬಿಡ್ತಾ ಇಲ್ಲ ಸ್ನೇಹಿತರೆ, ನಿಮಗೆ ಡೆಪ್ತ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸ್ವಂತವಾಗಿ ಬಿಡಿಸಿದ್ರೆ ಇದು 30 ಸೆಕೆಂಡ್ ಅಲ್ಲಿ ಆರಾಮಾಗಿ ಬಿಡಿಸಬಹುದು, ಕರೆಕ್ಟ್ ಅಲ್ವಾ. ನಾನು ನಿಮ್ಗೆ ತಿಳಿಸ್ತಾ ಈಗ ಲೇಟ್ ಆಗ್ಬಹುದು ನಿಮಗೆ, ಬಟ್ ಇದನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ 15 to
20 ಸೆಕೆಂಡ್ಸ್ ಅಲ್ಲಿ ಆರಾಮಾಗಿ ಬಿಡಿಸಬಹುದು. ಸೊ ಈ ರೀತಿಯ ಕ್ಲಾಸ್ಗಾಗಿ ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಧನ್ಯವಾದಗಳನ್ನ ತಿಳಿಸಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬಂದ್ರೆ, ಆಫ್ಟರ್ ರ್ಯಾಷನಲೈಸೇಷನ್ of 7 by 3 plus root 10 we get 3 minus root 10 then value of n is. ಏನ್ ಕೇಳಿದಾನೆ ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಇದನ್ನ ಅಕರ್ಣಿಕ ಮಾಡೋದು ಅಂದ್ರೆ ರ್ಯಾಷನಲೈಸೇಷನ್ ಮಾಡಿ ನನಗೆ ಏನ್ ಸಿಗುತ್ತೆ ಅಂತ ಹೇಳ್ತಾನ ಅವನು. 3 minus root 10 ಬರಬೇಕು. ಅವಾಗ n ದ ಬೆಲೆನ ಕಂಡುಹಿಡಿ ಅಂತಿದ್ದಾನೆ. ಆಪ್ಷನ್ ಅಲ್ಲಿ ಏನ್ ಬರ್ತೀನಿ ನೋಡೋಣ. ಈಗ 7 by 3 plus root 10 ಅನ್ನ ರ್ಯಾಷನಲೈಸೇಷನ್ ಅಂದ್ರೆ ಏನು, ಇಲ್ಲೇನಿದೆ ನೋಡಿ, ಇದರ ಅಕಾರಣಿಕ ಅಂದ್ರೆ ಇಲ್ಲಿ 3 ಪ್ಲಸ್ ರೂಟ್ 10 ಇದೆಯಲ್ಲ, ಈ ಪ್ಲಸ್ ಜಾಗನಾಗ ಏನ್ ಬರ್ಕೋಬೇಕು ನಾವು, ಮೈನಸ್ ಬರ್ಕೊಂಡ್ರೆ ಅದೇನಾಗುತ್ತೆ, ಅಕಾರಣಿಕ ಆಗುತ್ತೆ. 3 minus root 10 ಡಿವೈಡ್ ಬೈ 3 minus root 10 ಇದಕ್ಕೆ ಏನಂತೀವಿ ನಾವು, ರ್ಯಾಷನಲೈಸೇಷನ್ ಅಂತ ಅಂತೀವಿ. ಅಂದ್ರೆ ಬೇಸ್ ಅಲ್ಲಿ ಇಲ್ಲಿ ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್ ತಗೊಳ್ಳೋದು ಇಲ್ಲಿ. ಓಕೆನಾ? ಸೊ ಇದನ್ನ ಸಾಲ್ವ್ ಮಾಡಿ. 7 of 3 minus root 10 ಬಂತು ಅಂಶದಲ್ಲಿ, ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ನೋಡಿ a plus b into a minus b, a plus b into a minus b ಫಾರ್ಮುಲಾ ನಿಮಗೆಲ್ಲ ಗೊತ್ತೇ ಇರುತ್ತೆ, ಏನು, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಹಾಗಾದ್ರೆ 3 ಸ್ಕ್ವೇರ್ ಅಂದ್ರೆ 9, ರೂಟ್ n ಸ್ಕ್ವೇರ್ ಅಂದ್ರೆ ನೋಡ್ರಿ, ರೂಟ್ n ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ 7 3s 21 ಮೈನಸ್ 7 into ರೂಟ್ 10 ಇಲ್ಲ, ಇಷ್ಟೇ ಇಟ್ಬಿಡ್ಬೇಕಾದ್ರೆ ಅಲ್ಲಿ ಮಟ 7 of ಓಕೆನಾ, 7 ಗೆ 7 ಇಡ್ತೀನಿ, 3 minus root 10 ಗೆ 3 minus root 10 ಇಡ್ತೀನಿ ಅಂತ. ಸೊ ಈ ಲಾಸ್ಟ್ ಗೆ ನೋಡಿತ್ತು 9 minus n ನೋಡಿತ್ತು, ಕರೆಕ್ಟಾ? ಈಗ ಸ್ವಲ್ಪ ನೋಡಿ, ನನಗೆ ಲಾಸ್ಟಿಗೆ ಇದರ ರ್ಯಾಷನಲೈಸೇಷನ್ ಮಾಡೋಣ ಏನ್ ಬರ್ಬೇಕಂತ ಹೇಳಿದ ನಾನು, 3 minus root 10 ಇಲ್ಲಿದೆ ನೋಡಿ, ಇಲ್ಲಿ 3 minus root 10 ಬಂದಿದೆ. 3 minus root 10 ಅಷ್ಟೇ ಬೇಕು ಅಂದಿದ್ದಾನೆ. 3 minus root 10 ನನಗೆ ಅಷ್ಟೇ ಬರಬೇಕು ಅಂದ್ರೆ ಇಲ್ಲಿ 7 ಇದೆ, ಇಲ್ಲಿ ಕೂಡ 7 ತಗೊಂಡ್ ಬನ್ನಿ. 7 ತಗೊಂಡ್ಬಂದ್ರೆ ಈ 7 ಕೆಳಗೆ ಬರೋ 7 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಈ n ಸ್ಥಳದಲ್ಲಿ ಯಾವ ಸಂಖ್ಯೆನ ಹಾಕಿದ್ರೆ 7 ಬರುತ್ತೆ ಸ್ನೇಹಿತರೆ, n ಸ್ಥಳದಲ್ಲಿ 9 minus n is equal to n ಸ್ಥಳದಲ್ಲಿ 2 ಹಾಕಿದ್ರೆ, ಇನ್ಸ್ಟೆಡ್ ಆಫ್ n just you put 2, then we get 7, ಕರೆಕ್ಟ್ ಅಲ್ವಾ? ಸೊ ಹಾಗಾದ್ರೆ n is equal to ಎಷ್ಟು ಸಿಕ್ತು ಸ್ನೇಹಿತರೆ, 2. ಸೊ ಅವಾಗ ಈ 7 ಗೆಟ್ ಕ್ಯಾನ್ಸಲ್ಡ್ ಆಗಿ ನನಗೆ ಉಳಿಯುತ್ತೆ ಓನ್ಲಿ ಅವನು ಹೇಳಿರೋ 3 minus root 10 ಉಳಿಯುತ್ತೆ. ಹಾಗಾದ್ರೆ n is equal to ಎಷ್ಟು ಪುಟ್ ಮಾಡಿದಾಗ, 2 ಪುಟ್ ಮಾಡಿದಾಗ 2 ಎಲ್ಲಿದೆ ನೋಡಿ ಆಪ್ಷನ್ ಅಲ್ಲಿ, ಆಪ್ಷನ್ 2 is a ರೈಟ್ ಆನ್ಸರ್. ಇಷ್ಟೇ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿದೆಯಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಗೆ ಸಾಗುವ. ನೆಕ್ಸ್ಟ್ ಕ್ವಶನ್ ಇನ್ನೂ ಸಿಂಪಲ್ ಆಗಿದೆ, ನೋಡಕ್ ನಿಮಗೆ ಭಯ ಅನ್ಸ್ಬಹುದು, ಆದ್ರೆ ಸಿಂಪಲ್ ಆಗಿದೆ ನೋಡಿ. ಕೊಟ್ಟಿರೋ ಸಂಖ್ಯೆನ ಬರ್ಕೋತೀನಿ. ಏನು, ಇಫ್ 1/5 raised to 3y is equal to 0.008 then value of 0.25 raised to y is ಕೇಳಿದಾನೆ, ಆಪ್ಷನ್ ಕೊಟ್ಟಿದ್ದಾನೆ. ಸೊ ಅದನ್ನ ನೋಡಿಲೆ, ಇಲ್ಲಿ ಕೊಟ್ಟಿದ್ದಾನೆ. ಇದನ್ನ ನಾನು ಹೆಂಗ್ ಬರ್ಕೋತೀನಿ, 1/5 raised to 3y is equal to 0.008 ಅನ್ನ ಹಿಂಗ್ ಬರ್ಕೋಬಹುದಲ್ಲ, 8 divided by 1000 ಹೆಂಗೆ, 1 2 3 ಅಂದ್ರೆ 30 ಒಂದ್ರ ಮುಂದೆ ಈ ಟೈಪ್. ಇದನ್ನ ಹೆಂಗ್ ಬರ್ಕೋಬಹುದು, ಇದನ್ನು ಕೂಡ ಹಿಂಗ್ ಬರ್ಕೋಬಹುದು ನೋಡ್ರಿ, 2/10 ಕ್ಯೂಬ್ ಮಾಡಿ, ಅಂದ್ರೆ 2 ಕ್ಯೂಬ್ ಅಂದ್ರೆ 8, 10 ಕ್ಯೂಬ್ ಅಂದ್ರೆ 1000, ಕರೆಕ್ಟ್ ಅಲ್ವಾ? ಸೊ ಇನ್ನೇನ್ ಮಾಡಿ, ಇಲ್ಲಿ 2 1s 2 5s ಎಷ್ಟು ಬಂತು ಸ್ನೇಹಿತರೆ, 1/5 ಬ್ರಾಕೆಟ್ ಕ್ಯೂಬ್ ಬಂತು. ಈಗ ನೋಡಿ ಇದ್ರ ಈಕ್ವಲ್ ಟು ಏನ್ ಬಂತು, 1/5 raised to 3y is equal to 1/5 ಕ್ಯೂಬ್ ಬಂತು, ಕರೆಕ್ಟ್ ಅಲ್ವಾ? ಸೊ ಈಗ ಬೇಸ್ ಸೇಮ್ ಇದ್ರೆ ಏನ್ ಬರುತ್ತೆ, ಬೇಸ್ ಸೇಮ್ ಇದ್ರೆ ಪವರ್ಗಳು ಈಕ್ವಲ್ ಆಗುತ್ತೆ. 3y is equal to 3 ಸಿಕ್ತು. ಸೊ y is equal to ಎಷ್ಟು ಬಂತು ಸ್ನೇಹಿತರೆ, 1 ಬಂತು. 3 1s. ಸೊ ಅವನೇನ್ ಕೇಳಿದಾನೆ, ನನಗೆ y ವ್ಯಾಲ್ಯೂ ಕೇಳಿಲ್ಲ, ಇದ್ರ ವ್ಯಾಲ್ಯೂ ಕೇಳಿದಾನೆ. ಎಷ್ಟು, 0.25 raised to y ದ ಬೆಲೆ ಎಷ್ಟು ಅಂತ ಕೇಳಿದಾನೆ. ಈಗ ಏನ್ ಮಾಡ್ತೀರಿ ನಾವು, 0.25 ಬ್ರಾಕೆಟ್ y ಅಂದ್ರೆ ಎಷ್ಟು ಸಿಕ್ಕಿದೆ ನನಗೆ, ಇಲ್ಲಿ ಆನ್ಸರ್ 1 ಸಿಕ್ಕಿದೆ ನೋಡಿ, 1. ಎನಿ ನಂಬರ್ ರೆಸ್ಟ್ 1 ಅಂದ್ರೆ ಏನು, ಎನಿ ನಂಬರ್ ಪವರ್ ಅಲ್ಲಿ 1 ಇದ್ರೆ ಅದೇ ನಂಬರ್ ಬರುತ್ತೆ, ನಂಬರ್ ಇಟ್ ಸೆಲ್ಫ್ ಸೇಮ್ ನಂಬರ್. ಈ ನಂಬರ್ ಏನಿತ್ತು ನೋಡಿ ಅದೇ ನಂಬರ್ ಬರುತ್ತೆ, ಅಂದ್ರೆ 0.25
0.25 is our answer. ಎಲ್ಲಿದೆ ನೋಡಿ 0.25. ಆಪ್ಷನ್ ಸೆಕೆಂಡ್ is a right answer. ಈ ಪ್ರತಿಯೊಂದು ಕ್ವಶನ್ ಸೆಂಟ್ರಲ್ ಟಿಇಟಿ ಮತ್ತೆ ಕರ್ನಾಟಕ ಟಿಇಟಿ ಅಲ್ಲಿ ಕೇಳಿದ್ದು ಸ್ನೇಹಿತರೆ, ನಾನೇನು ಸುಮ್ಮನೆ ಬಿಡಿಸ್ತಾ ಇಲ್ಲ, ರೈಟಾ. ಈ ಟೈಪ್ ಕ್ವಶನ್ ಒಂದು ಕಂಪಲ್ಸರಿ ಆಗಿರುತ್ತೆ ಸ್ನೇಹಿತರೆ, ಓಕೆನಾ. ಈ ಟೈಪ್ ಕ್ವಶನ್ ಮಾತ್ರ ಬಿಡೋ ಹಾಗೆ ಇಲ್ಲ. ನಿಮಗೆ ಟ್ರಿಕ್ಸ್ ಮುಖಾಂತರ ಹೇಳ್ತೀನಿ. 4/5, 2/3, 3/4 ಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂದಿದ್ದಾನೆ. ಅಂದ್ರೆ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ 4/5, 2/3, 3/4. ಮೊದಲೇ ಇವುಗಳನ್ನ ಸ್ವಲ್ಪ ನೋಡಿ. ಏನಿದೆ ಇಲ್ಲಿ? ಅಂಶದಿಂದ ಛೇದಕ್ಕೆ ಒಂದು ಡಿಫರೆನ್ಸ್ ಇದೆ, ಅಂಶದಿಂದ ಛೇದಕ್ಕೆ ಒಂದು ಡಿಫರೆನ್ಸ್ ಇದೆ, ಅಂಶದಿಂದ ಛೇದಕ್ಕೆ ಒಂದು ಡಿಫರೆನ್ಸ್. ಇದು ಟ್ರಿಕ್ ನಿಮ್ಗೆ, ಆಯ್ತಾ. ನೋಡಿದ ರೂಪ್ಲೇನೆ 2 ಸೆಕೆಂಡ್ ಅಲ್ಲಿ ಆನ್ಸರ್ ಬರಿಬಹುದು, ಕರೆಕ್ಟಾ. ಸೊ ಈಗ ನೋಡಿ, ಇಷ್ಟು ಬರ್ದ್ರಾ? ಇದರಲ್ಲಿ ಸಣ್ಣ ಸಂಖ್ಯೆ ಯಾವ್ದು ಅನ್ಸುತ್ತೆ ನಿಮಗೆ? 2/3. ಅದು ನಿಜವಾಗ್ಲೂ ಸಣ್ಣ ಸಂಖ್ಯೆನೇ ಆಗಿರುತ್ತೆ. ದೊಡ್ಡ ಸಂಖ್ಯೆ ಯಾವ್ದಾಗಿ ಅನ್ಸುತ್ತೆ ಇಲ್ಲಿ? 4/5. ಅದು ಯಾವಾಗಲೂ 4/5 ದೊಡ್ಡ ಸಂಖ್ಯೆನೇ ಆಗಿರುತ್ತೆ, ಕರೆಕ್ಟಾ. ಹಾಗಾದ್ರೆ ಮಿಡಲ್ ನಂಬರ್ ಯಾವ್ದು ಇಲ್ಲಿ? 3/4. 3/4 ಮಿಡಲ್ ಆಗೇ ಇರುತ್ತೆ, ಇಷ್ಟೇ ನೋಡೋದು. ಸೊ ಇದೇನಾಗಿರುತ್ತೆ ನಿಮ್ದು? ಇನ್ಕ್ರೀಸಿಂಗ್ ಆರ್ಡರ್. ಎಷ್ಟು? 2 ಸೆಕೆಂಡ್ ಸಾಕಲ್ವಾ? 2 ಸೆಕೆಂಡ್ ಸಾಕಲ್ವಾ ಇಂಥ ಕ್ವಶನ್ಸ್ ಅನ್ನು ಬಿಡ್ಸಕ್ಕೆ? ನೋಡಿ ಸ್ನೇಹಿತರೆ ಎಷ್ಟು ಸಿಂಪಲ್ ಆಗಿದೆ ಅಂತ, ರೈಟಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಸೊ ಆನ್ಸರ್ ಯಾವ್ದಾಯ್ತು ಇಲ್ಲಿ? 2/3, 3/4, 4/5. ಆಪ್ಷನ್ ಸೆಕೆಂಡ್ ಇಸ್ ಅ ರೈಟ್ ಆನ್ಸರ್, ಕರೆಕ್ಟ್ ಅಲ್ವಾ? ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಅಂತ. ಸೊ ಸ್ನೇಹಿತರೆ, ಈ ಕ್ವಶನ್ ನಿಮಗೆ ಹೋಮ್ ವರ್ಕ್, ಓಕೆನಾ. ಇದನ್ನು ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕು. ಸೊ ಬಿಡಿಸಿ ನನಗೆ ಕಮೆಂಟ್ ಮುಖಾಂತರ ನಿಮ್ಮ ಆಪ್ಷನ್ ಅನ್ನ ನನಗೆ ಸೆಂಡ್ ಮಾಡಿ, ಓಕೆನಾ. ಇಲ್ಲಿ ಮೈನಸ್ ಇದೆ ನೋಡಿ, ಮೈನಸ್ ಇದೆ. ಸೊ ಸ್ವಲ್ಪ ಎಚ್ಚರ ಇರಲಿ ಬಿಡಿಸುವಾಗ. ಸೇಮ್ ಕ್ವಶನ್ ಇದೆ, ಏರಿಕೆ ಕ್ರಮದಲ್ಲೇ ಬರೆಯೋದಿದೆ ಇದನ್ನು ಕೂಡ. ಸೊ ಬಿಡಿಸಿ ನನಗೆ ನಿಮ್ಮ ಆನ್ಸರ್ ಅನ್ನ ಸೆಂಡ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮುಖಾಂತರ ನಿಮ್ಮ ಉತ್ತರಗಳನ್ನ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಗೆ ಬೇಕಾಗಿತ್ತು ಅಂದ್ರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಅಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಮುಗಿಸೋಣ ಸ್ನೇಹಿತರೆ. ಥ್ಯಾಂಕ್ ಯು.